ಅದು ಸಮಸ್ಯೆ ಆಗಿದೆ. ಹಾ. ನಮ್ಮ ರೈತರಿಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಮಾಹಿತಿ ಅಷ್ಟೇ. ಮಾಹಿತಿ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಮಾಹಿತಿ ಸರ್. ನೀರಿಲ್ಲ ನಮ್ಮಲ್ಲಿ ಬೋರ್ಗಳು ಇಲ್ಲ ಹೊಡ್ಸಲ್ಲ. ಸರ್, ಮಹಾರಾಷ್ಟ್ರದಲ್ಲಿ ಹೆಂಗ್ ಮಾಡ್ತಾರೆ ಸ್ಪ್ರಿಂಕ್ಲರ್ ಇಂದ ನೀರು ಹೊಡಿತಾರೆ ಸರ್. ಹೌದೌದು, ಅವರೆಲ್ಲ ಹೈಲಿ ಸ್ಕಿಲ್ಡ್. ಬಟ್ ನಮ್ಮಲ್ಲಿ ಯಾವ ತರ ಇಲ್ಲ ಸರ್. ಹೌದು, ಅಲ್ಲಿ ಸರ್ಕಾರ ಬಿಗಿದೆ. ಈ ಮಾಹಿತಿ ಕೊರತೆಯಿಂದಾಗಿ ನಮ್ಗೆ ಹೌದು. ಸ್ವಲ್ಪ ಇದು ಯಾರೇ ಮುಂದೆ ಬರ್ಬೇಕಂದ್ರೂ ಭಯ ಪಡ್ತಾರೆ ಸರ್. ಹೌದೌದು. ಇದೆಲ್ಲ ಬೇಸಿಗೆಲ್ ನೀರು ಹೊಡಿಸಿದೆ ಸರ್ ಇದು. ಇವೆಲ್ಲ ಟ್ಯಾಂಕರ್ಗಳು ನೋಡ್ರಿ, ಹಾ ಹಾ ಅವತ್ತಿಂದ ಇಲ್ಲೇ ನಿಂತಾವೆ. ಅವತ್ತಿಂದ ಇಲ್ಲ ನಿಂತಾವೆ ಸರ್. ಏನ್ ಮಾಡಿದ್ರಿ? ಎಷ್ಟ್ ಲೀಟರ್ ಸರ್ ಇದು? ಇದು 14,000 ಲೀಟರ್. 14,000 ಲೀಟರ್ ಸರ್ ಇದು. ಅದು 13,000 ಲೀಟರ್. ಸರ್ ಇವನೇನ್ ಟ್ಯಾಕ್ಟ್ರಿಗಳು ಬರ್ರೋ ಅಂತ ಹೇಳ್ಕೊಂಬರವ್ರಿ. ಇವೆಲ್ಲ ಔಷಧಿ ಹೊಡೆಯ ಸ್ಪ್ರೇ ಗನ್ಗಳ್ರಿ. ಸರ್ ಅಡಿಕೆ ಗಿಡಕ್ಕೆ. ಇದು ಒಂದು ಮಿಷಿನ್ ತಂದೆ ಮೊನ್ನೆ ರೀಸೆಂಟ್ ಆಗಿ ಔಷಧಿ ಹೊಡೆಯೋದಕ್ಕೆ. ಔಷಧಿ ಹೊಡೆಯೋದು ಸರ್ ಇದನ್ನ ಟ್ರ್ಯಾಕ್ಟರ್ಗೆ ಹಾಕೊಂಡು ಔಷಧಿ ಹೊಡೆಯೋದ್ರಿ ಇದು. ಇದು ನಮಗೆ ಬಹಳ ಈಸಿ ಆಯ್ತು. ಒಂದು 5 ಜನ ಲೇಬರ್ ಕೆಲಸ ಮಾಡೋಂಥದ್ದು ಒಂದರಲ್ಲಿ ಹೋಗ್ಬಿಡುತ್ತೆ. ನಾನೇನೆ ಟ್ರ್ಯಾಕ್ಟರ್ ಹೊಡ್ಕೊಂಡು ಹೋದ್ರೆ ಹಿಂದ್ಗಡೆ ಕಳೆನಾಶಕ ಎಲ್ಲ ಈ ತರ ಆಗ್ತಾ ಇರುತ್ತೆ. ನೀವು ಹೊಡ್ಬಿಡ್ತೀರಾ ಸರ್? ಇಲ್ಲ, ನನಗೆ ಟ್ರ್ಯಾಕ್ಟರ್ ಹೊಡಿಯಕ್ ಬರೋದ. ನಮ್ಮ ಡ್ರೈವರ್ ಬರ್ತಾರೆ. ಅಕಸ್ಮಾತ್ ಶ್ವಾಸ ಹೋಗಪ್ಪ ಅಂದ್ರೆ ನನ್ನ ಮಗನೂ ಮಾಡ್ತಾನೆ ಕೆಲಸ ಎಲ್ಲ. ಇದು ಎಷ್ಟು ಲೀಟರ್ ಇರುತ್ತೆ ಸರ್? ಇದು 500 ಲೀಟರ್. 500 ಲೀಟರ್. ಇದು 1,28,000 ರೂಪಾಯಿ ಕೊಟ್ಟು ಮಧ್ಯಪ್ರದೇಶದಿಂದ ತಂದೆ ನಾನು. 40 ಫೀಟ್ 50 ಫೀಟ್ ತನಕ ನೀರು ಹೋಗುತ್ತೆ. ಇದೇನು ಅದರಂತೆ 50 ಅಡಿ ನೀರು ಹೋಗುತ್ತೆ ಹೈಟ್ಗೆ. ಏನಾದ್ರು ಬೇಕಾಯ್ತಾ, ಏನಾದ್ರು ರೋಗ ಬಂದ್ರೆ ನಾವು ಇದನ್ನ ಹಾಕೊಂಡ್ಬಿಟ್ಟು ಟ್ರ್ಯಾಕ್ಟರ್ಗೆ. ಇದು 150 ಪಂಪು. ಇದು 150 ಪಂಪು. ಹೈ ಪ್ರೆಷರ್ ನೀರು ಕೊಡುತ್ತೆ. ಟ್ರ್ಯಾಕ್ಟರ್ಗೆ ಹಾಕೊಂಡು ಹೊಡ್ಕೊಂಡು ಹೋಗೋದ್ರಿ. ತುಂಬಾ ಈಸಿ ರೀ ಎಲ್ಲ. ಏನು ಇವಾಗ ಮಿಷಿನರೀಸ್ ಹೋಗೋದು ಬಹಳ ಸೂಕ್ತ. ಅದು ಅಡಿಕೆ ಇದೆ ಸರ್. ಅದು ಯಾವ್ದು? ಇದು ಅಡಿಕೆ ಸುಲಿಯೋ ಮಿಷಿನ್ ಅಲ್ಲಿ. ಅಡಿಕೆ ಸುಲಿಯೋ ಅದೆಲ್ಲ ಮುಚ್ಚಿಟ್ಬಿಡಿದಿರಿ, ಇವಾಗ ಮಾಡ್ತಾ ಇಲ್ಲಲ್ಲ. ಅದು ಅಡಿಕೆ ಸುಲಿಯೋ ಮಿಷಿನ್. ಇದು ಹುಲ್ಲೊಡೆಯೋ ಮಿಷಿನ್ ಇದೆ ಸರ್. ಓಕೆ. ಇದು ಕಾಳುಮೆಣಸು. ಕಾಳುಮೆಣಸು ಇದೆ ಸರ್. ಇದನ್ನು ತಗೊಂಡ್ಬಂದ. ಅದನ್ನು ತಂದ್ಬಿಟ್ಟಿದೆ. ಏನ್ ಮಾಡೋದು, ನಮಗೆ ಪ್ರಾಬ್ಲಮ್ ಆಯ್ತಲ್ಲ, ಹಂಗೆ ನಿಂತಿದ್ದಾವೆ, ಸೇಫ್ಟಿ ಆಗಿದ್ದಾವೆ. ಇದು ಹುಲ್ಲೊಡೆಯೋ ಮಿಷಿನ್. ಸರ್ ಇದು ಒಳ್ಳೆ ಕಂಪನಿ, ಕದಂಬ ಅಂತ ಹೇಳಿ ಇದೆಯಲ್ಲ. ಇದು ತುಂಬಾ ಒಳ್ಳೆ ಕಂಪನಿ ರೀ. ಸರ್ ಇದು ತುಂಬಾ ಚೆನ್ನಾಗ್ ಬರುತ್ತೆ. ಅದಕ್ಕೆ ಇದನ್ನೆಲ್ಲ ತಗೊಂಬಂದು ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಡ್ರಿಪ್ಪು ಇವನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಏನಾದ್ರು ಹೋಯ್ತಾ ಒಂದೊಂದು ತಾಟ್ ತೆಗೆದು ಹಾಕ್ಬಿಡ್ತೀನಿ. ಸುಮ್ನೆ ಆಗ್ಲೆಲ್ಲ ಕೈ ಇಟ್ಟು ಇದ್ ಮಾಡಕ್ ಆಗೋದಿಲ್ಲ. ಜೀವಾಮೃತನೂ ಮಾಡ್ತೀನಿ, ವೇಸ್ಟ್ ಕಂಪೋಸರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅಲ್ಲಿ ತೋರ್ಸಲ್ಲ ನಿಮ್ಗೆ, ಅದೊಂಚೂರು ಮಾಹಿತಿ ಕೊಡ್ಲಾ? ಕೊಡಿ ಸರ್. ಬನ್ನಿ. ಇದೇನ್ ಸಸಿಗಳು ಸರ್ ಇವು ತಂದಿರೋದ ಅಥವಾ ನಾನು ಬೀಜ ತಂದು ಮಾಡಿರೋದು? ಬೀಜ ತಂದು ಸಾಗರದಿಂದ ತಂದು. ಏನೋ ಸ್ವಲ್ಪ ಬೋಕುಣಿ ಅದು ಇದು ಹಾಕಣಕ್ಕೆ. ಆಮೇಲೆ ಯಾರನ್ನ ಬರ್ತಾರೆ ಗೆಸ್ಟ್ಗಳು, ಕೊಟ್ಟೇಶ್ ಒಂದ್ 25 ಗಿಡ ಕೊಡಪ್ಪ ಅಂತಾರೆ. ಅವ್ರಿಗೊಂದ್ 10-20 ಕೊಟ್ಟು ಕಳಿಸ್ತೀನಿ. ನಮ್ಮ ಬಸವರಾಜ್ ಹೊರಟ್ಟಿ ಸ್ಪೀಕರ್ ಸರ್ ಯಾವಾಗಲೂ ಬರ್ತಾ ಇರ್ತಾರೆ. ಕೊಟ್ಟೇಶ್ವರ ಗಿಡ ಹೋಗಿದ್ದಾವೆ ಅಂತಾರೆ. ಸಾರ್ ತಗೊಳ್ಳಿ ಸರ್ ಅಂತ ಹೇಳಿ ಇಟ್ಟು ಕಳಿಸ್ತೀನಿ. ಅದೇ ಅವ್ರಿಗೆ ಸಂತೋಷ, ನನಗೆ ಕೊಟ್ಟಿದ್ದ ಸಂತೋಷ. ಎಲ್ಲ ಬೆಳೆದಿದ್ದೆಲ್ಲ ನಾವೇ ತಿಂತೀವಿ ಅಂದ್ರೆ ಆಗಲ್ಲ ರೀ. ಹೌದೌದು ಸರ್, ಎಲ್ಲರಿಗೂ ಕೊಟ್ಟು ತಿನ್ಬೇಕು. ಕೊಡೋ ಗುಣನೂ ಇರ್ಬೇಕು ಸರ್. ಹೌದು, ಇದ್ದಾಗೆ ಅದು ಜೀವನ. ಹೌದು. ಇದು ತಿಪ್ಪೆಗುಂಡಿ. ತಿಪ್ಪೆಗುಂಡಿನ ಸರ್ ಇದೆಲ್ಲ? ಇದೆಲ್ಲ ತಿಪ್ಪೆಗುಂಡಿ. ಎಲ್ಲ ವೇಸ್ಟ್ ಎಲ್ಲ ತಂದು ಇದಕ್ಕೆ ಹಾಕ್ಬಿಡ್ತೀರಾ? ಎಲ್ಲ ತೆಗೆದು ಮತ್ತೆ ಆಮೇಲೆ ಯಾವಾಗ 2 ವರ್ಷಕ್ಕೋ 3 ವರ್ಷಕ್ಕೋ ತೆಗೆದು ಹಾಕ್ಬಿಡೋದು. ಈಗ ಎಲ್ಲ ಗಿಡಗಳೆಲ್ಲ ಕೊಳ್ತ್ಬಿಟ್ಟಿರ್ತವೆ, ಅದನ್ನೇ ನಮಗೆ ಗೊಬ್ಬರ ಆಗಿ ಹೋಗ್ಬಿಡುತ್ತೆ. ಯಾವ್ದು ವೇಸ್ಟ್ ಮಾಡಲ್ಲ ರೀ. ಸರ್, ಈ ಜೀವಾಮೃತ ನೀವೇ ರೆಡಿ ಮಾಡ್ತೀರಾ ಸರ್? ಜೀವಾಮೃತ ನಾವೇ ರೆಡಿ ಮಾಡ್ತೀವಿ. ನಾನು ಜೀವಾಮೃತ ಮಾಡೋದಕ್ಕೆ 10 ರೂಪಾಯಿಗೆ ಸಗಣಿ ಕೆಜಿ, 15 ರೂಪಾಯಿ ಲೀಟರ್ ಗಂಜಲು ಹೊಳಲ್ಕೆರೆಯಿಂದ ತರಿಸ್ತೀನಿ. ನಾನು ಇದನ್ನು ಈ ವರ್ಷ ಸ್ಟಾಪ್ ಮಾಡೋದಂತ. ಯಾಕೆಂದ್ರೆ ಏಜ್ ಫ್ಯಾಕ್ಟರ್ ಆಗ್ತಾ ಇಲ್ಲ ಅಲೆ. ಹೌದೌದು ಸರ್. ಲೇಬರ್ಸ್ಗಳು ಹೋಗಿ ತಗೊಂಬರ್ರ ಅಂದ್ರೆ ಅವರು ಒಳ್ಳೆ ಯಾವ್ದೋ ತಗೊಂಬರ್ತಾರೆ, ಎಷ್ಟೋ ತಗೊಂಬರ್ತಾರೆ. ಅವ್ರಿಗೆ ನಮ್ದಾದಂತ ಜವಾಬ್ದಾರಿ ಇರಲ್ಲ. ಕೃಷಿ ಮಾಡ್ಬೇಕಂದ್ರೆ ಒಂದ್ ಏಜ್ ಅಂತ ಒಂದ್ 20 ರಿಂದ ಒಂದು ನೋಡ್ರಿ 50 ವರ್ಷದ ತನಕ ಮಾಡ್ಬೋದ್ರಿ. ಆಲೆ 50 ವರ್ಷದ ಮೇಲೆ ನಾವ್ ಮಾಡ್ಬೇಕಪ್ಪ, ದುಂಡಿ ಎತ್ತಬೇಕು ಅಂತೀವಿ, ಟ್ಯಾಕ್ಟ್ರಿನ ಎತ್ತಿಡೋಣ ಅಂತೀವಿ. ಆದ್ರೆ ನಮ್ ಬಾಡಿ ಪರ್ಮಿಟ್ ಮಾಡಲ್ಲ. ನಮ್ ಮೆಂಟಲಿ ಸ್ಟ್ರಾಂಗ್ ಇರ್ತತೆ, ಆದ್ರೆ ಬಾಡಿ ಟುಸ್. ಹೌದಲ್ರಿ? ಹೌದೌದು ಸರ್.
ಸರ್ ಇದು ಇದು ಜೀವಾಮೃತ ಹಾ. ಆಮೇಲೆ ವೇಸ್ಟ್ ಡಿಕಂಪೋಸರ್ Waste ಎರಡನ್ನೂ decomposer. ಕಳಿಸ್ತೀನಿ. ಹಾ ಹಾ ಎರಡನ್ನೂ ಮಾಡ್ತೀನಿ. ಹಾ ಸರ್ ಇದನ್ನು ಜಸ್ಟ್ ಒಂದು 4 months ಮಾತ್ರ ಮಾಡ್ತೀನಿ. 4 months ಅಷ್ಟೇ ಸರ್. ಆಮೇಲೆ ಮಾಡೋದಿಲ್ಲ ರೀ. ಈ ಯಾಕೆ ಸರ್? ಸಮ್ಮರ್ ಅಲ್ಲಿ ಮಾತ್ರ. ಹಾ ಹಾ ಈ ಮಳೆಗಾಲದಲ್ಲೆಲ್ಲ ಮಾಡೋದಿಲ್ಲ ನಾನು. ಹ್ಮ್. ಸಮ್ಮರ್ ಅಲ್ಲಿ ಮಾಡ್ತೀನಿ. ಹ್ಮ್ ಹ್ಮ್ ಹ್ಮ್. 1-2 ತಿಂಗಳು ಜೀವಾಮೃತ, 1-2 ತಿಂಗಳು ವೇಸ್ಟ್ ಡಿಕಂಪೋಸರ್. ಯಾವ ತರ ರೆಡಿ ಮಾಡ್ತಕ್ಕಂಥ ಸರ್ ಇದು? ಎಲ್ಲ ವೇಸ್ಟ್ ಡಿಕಂಪೋಸರ್ ಅವ್ರ ಸುಭಾಷ್ ಚಂದ್ರನ್ ಅವ್ರು ಯಾರೋ ಇದಾರಲ್ಲ, ಹ್ಮ್. ಅವ್ರು ತಗೊಂಡು WD-DC ಹಾ, ಅಂತ ಬರುತ್ತಲ್ಲ, ಹಾ, ಅದು ಹಾ, ತಗೊಂಬಂದು ಅದು ಮಾಡ್ಕೊಂತೀನಿ. ಹಾ. ಆಮೇಲೆ ಇದನ್ನ ಜೀವಾಮೃತ ಅನ್ನೋದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ನಮ್ಗೆ ಇವಾಗ. ಹ್ಮ್ ಹ್ಮ್. ನಾವು 10 ರೂಪಾಯಿ ಕೆಜಿ ಸಗಣಿ, 15 ರೂಪಾಯಿ ಲೀಟರ್ ಗಂಜಲು ತಗೊಂಬಂದ್ಬಿಟ್ಟು ಹೊಳಲ್ಕೆರೆಯಿಂದ ಹಾ ಸರ್. ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಮಾಡ್ತಾ ಇದ್ದೆ. ಹಾ. ಈ ವರ್ಷ ಮುಂದಿನ ವರ್ಷ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಹಾ ಸರ್. ಅಲ್ಲೂ ಕೂಡ ಸಿಗ್ತಾ ಇಲ್ಲ, ಹಸುಗಳು ಕಡಿಮೆ ಆಗಿದಾವೆ. ಹ್ಮ್ ಹ್ಮ್. ಹಂಗಾಗ್ಬಿಟ್ಟು ಗೀರ್ ತಳಿ ಹಸು, ಸುಮ್ಮನೆ ಈ ಹಸುಗಳು ಮಾಡಿದ್ರೆ ಅಷ್ಟು ಈ ಸಿಗ್ತಲ್ಲ. ಮಾಮೂಲಿ ಹಸುಯಿಂದ ಆಗಲ್ಲ ಸರ್ ಇಲ್ಲ, ನಾನು ಅದು ಮಾಡೋದಿಲ್ಲ. ಅಲ್ಲಿ ಹಾ, ಗೀರ್ ತಳಿದು ಅಂತೇಳಿ ಅಲ್ಲಿಂದಲೇ ತರ್ತೀನಿ. ಓಕೆ ಓಕೆ. ಒಂದು ಸರಿ ತಂದ್ರೆ 1 ಲಕ್ಷ ರೂಪಾಯಿ ಸಗಣಿ ಗಂಜುಲು ಎಲ್ಲ ಸೇರಿ ತಗೊಂಬರ್ತೀನಿ. ಹಾ ಹಾ. ಅದು ಒಂದು ಟರ್ಮ್ಗಾಗುತ್ತೆ. ಹ್ಮ್ ಹ್ಮ್ ಹ್ಮ್. ಒಂದು 20 ಡ್ರಮ್ ತಗೊಂಡೋಗ್ಬಿಡ್ತೀನಿ. ಈ ತರ ಡ್ರಮ್ಗಳಿದಾವಲ್ಲ, ಡ್ರಮ್ಗಳು ಈ ಇಂಥ ತರ ಎಲ್ಲ ಡ್ರಮ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ತಗೊಂಬಂದ್ಬಿಟ್ಟು ಹ್ಮ್ ಹ್ಮ್ ಹ್ಮ್. ಒಂದು ತಂದ್ಬಿಡ್ತೀನಿ. ಹಾ ಹಾ ಅಲ್ಲಿ ಇಟ್ಬಿಟ್ಟಿರ್ತೀನಿ. ಅವ್ರು ಸ್ಟಾಕ್ ಮಾಡಿರ್ತಾರೆ. ಹಾ ಸರ್. ಅವ್ರಿಗೆ ಗಂಜಲು ಹಾಕಿರ್ತಾರೋ ನೀರು ಹಾಕಿರ್ತಾರೋ ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಬಿಟ್ಟಿದ್ದು. ನಾ ತಗೊಂಬರ್ತೀನಿ ದುಡ್ಡು ಕೊಟ್ಟು. ಹಾ ಸರ್. ಇದು ವಾಲ್ದು ಸಿಸ್ಟಮ್ ಏನು ಸರ್ ಇದು? ಇದು ವಾಲ್ಗಳು ಏನಂದ್ರೆ, ಹಾ. ನೋಡ್ರಿ ಈ ವಾಲು ಹ್ಮ್. ಇದು 1,23,000 ಲೀಟರ್ ಔಟ್ಪುಟ್ ಆಗುತ್ತೆ. ಅಲ್ಲಿ ಸ್ಯಾಂಡ್ ಫಿಲ್ಟರ್ಗೆ ಹೋಗಿ ಹಾ ಹಾ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿ ಹಾ ಹಾ. ಅಲ್ಲಿ ಫರ್ಟಿಲೈಸರ್ ಟ್ಯಾಂಕ್ ಅಲ್ಲೇ ಇರುತ್ತೆ. ಓಕೆ. ಅಲ್ಲಿಂದ ಫುಟ್ವಾಲಿ ಕೊಡ್ತೀನಿ. ಅಲ್ಲಿಂದ ಹಿಂಗ್ ಬಂದು ಹಿಂಗ್ ಹೋಗ್ತಾ ಇರುತ್ತೆ. ಹ್ಮ್ ಹ್ಮ್ ಹ್ಮ್. ಇಲ್ಲಿ ಬಂದ್ಬಿಟ್ಟು ಈ ಕಡೆ ತಿರುಗಿದ್ರೆ ಈ ಕಡೆ ಒಂದು 6 ಎಕರೆಗೆ ಪೂರ್ತಿ ಈ ಹೋಗುತ್ತೆ. ಕಡೆ 6 ಎಕರೆ 6 ಹೋಗುತ್ತೆ. ಹಾ. ಇದನ್ನ ತಿರುಗಿದ್ರೆ ಈ ಕಡೆ ಮಧ್ಯದ ಪ್ಲಾಟ್ ಇಲ್ಲಿಂದ ಇಲ್ಲಿಗೆ ಹ್ಮ್ 6 ಎಕರೆ ಹೋಗುತ್ತೆ. ಹಾ, ಪೂರ್ತಿ ಇದು ಪೂರ್ತಿ ಎಕ್ರೆ ಹೋಗುತ್ತೆ. ಸರ್. ಹಾ. ಈ ಆ ಕಡೆ ಮೇಲ್ಗಡೆಗೆ 6 ಎಕರೆ ತಿರುಗಿದ್ರೆ ಇದು ಹಾ, 6 ಎಕರೆ. ಓಕೆ ಓಕೆ. 18 ಎಕರೆಗೆ ಹ್ಮ್. 1 ಎಕರೆ 2 ಎಕರೆ ರಸ್ತೆಗೆ ಎಲ್ಲ ಹೋಗಿದ್ದಾರೆ. ರಸ್ತೆಗೆ ಹಾ, ಹಾ, ಹಾ. ಇದಕ್ಕೆ ಈ ಬಿಟ್ಟು ಮಧ್ಯಕ್ಕೆ ಮಧ್ಯ ಎಲ್ಲಾ ಕಡೆಗೂ ರೋಡ್ ಸಿಸ್ಟಮ್ ಹಾ ಹಾ. ಎಲ್ಲ ಮಾಡಿದ್ರೆ ಅದೊಂದು 1.5 ಎಕರೆ ಹೋಗಿರ್ಬೋದು. 2 ಎಕರೆ 2 ಹೋಗಿರ್ಬೋದು. ಎಕರೆನೂ ಹೋಗಿರ್ಬೋದು. ಇಲ್ಲಿ ಮನೆ, ಈ ತೊಟ್ಟಿ, ಇದು 7 ಲಕ್ಷ ಲೀಟರ್ ನೀರಿಡೆ ಅಂತ ತೊಟ್ಟಿ, ಹೌದೌದು ಎಲ್ಲ ಕಾಂಕ್ರೀಟ್ ತೊಟ್ಟಿ ಹ್ಮ್. ಎಲ್ಲ ಮಾಡ್ಕೊಂಡು ನೀರು ಹೋಗ್ತಿದ್ದಾರೆ. ಈ ತರ ಇದೇ ವಾಟರ್ ಮ್ಯಾನೇಜ್ಮೆಂಟ್ ನನ್ನ ತೋಟ ಉಳಿಸೋಕ್ಕೆ ಮೇನ್ ಕಾರಣ. ಸಹಕಾರಿಯಾಗಿದೆ. ಹ್ಮ್ ಹ್ಮ್. ನಾನು ಆಮೇಲೆ ಇದು ವಾಟರ್ ಸಾಲಿಬಲ್ಲು ಹಾ, ಎಲ್ಲ ನಾನು ಇದು ಇಫ್ಕಾ ಕಂಪ್ನಿದೇ ಉಪಯೋಗಿಸ್ತೀನಿ. ಹಾ ಹಾ. ಇಪ್ಕಾ ಕಂಪನಿ ಇದೆ ಸರ್. ಹಾ ಹಾ. ಕಂಪ್ಲೀಟ್ ಇದು ಇಫ್ಕಾ ಕಂಪ್ನಿದು. ಹಾ 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 ಹಾ. ನಾನು ಏನಿದೆ ಮೆಗ್ನೀಷಿಯಂ ಸಲ್ಫೇಟ್, ಹಾ. ಆಮೇಲೆ 19 ಹಾಲು ಹ್ಮ್. ಎಲ್ಲ ಕ್ಲೀನಾಗೆ ಅದನ್ನೇ ಅದು ಬಿಟ್ಟರೆ ನೇನು ಉಪಯೋಗಿಸಲ್ಲ. ಹ್ಮ್. ತುಂಬಾ ಚೆನ್ನಾಗಿ ಬರುತ್ತೆ ಇಫ್ಕಾ ಇಫ್ಕಾ ಕಂಪ್ನಿದು ಕಂಪ್ನಿದು. ಹಾ ಹಾ. ಇಲ್ಲಿ ಇಫ್ಕಾ ಕಂಪ್ನಿ ಒಬ್ರು ಚಿದಂಬರಂ ಅಂತ ಇದ್ದಾರೆ. ಈಸ್ ವೆರಿ ಜೆಂಟ್ಲ್ಮ್ಯಾನ್ ಅಂತ ಏರಿಯಾ ಮ್ಯಾನೇಜರ್ಗಳು ಎಲ್ಲಾದ್ರೂ ಇದ್ರೆ ಎಲ್ಲಾ ಕಡೆಗೂ ಸಿಕ್ಕರೆ ರೈತರು ಕೂಡ ಉದ್ಧಾರ ಆಗ್ತಾರೆ. ಆತ ಎಲ್ಲಾ ಒಂದು ಪ್ರಾಡಕ್ಟ್ಗೂ ಕೂಡ ಹಾ. ಅತ್ಯುತ್ತಮವಾದಂತ ಮಾಹಿತಿಯನ್ನು ಕೊಡ್ತಾನೆ. ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾನೆ ಯಾವಾಗಲೂ 24 hours. ನಮ್ಗೆ ಆತನೇ ನಮ್ಗೆ ವರದಾನ ಆಗಿದೆ. ಹಾ ಹಾ ಹಾ. ಚಿದಂಬರಂ ಅಂತೇಳಿ, ಚಿದಂಬರಂ ಚಿದಾನಂದ ಅಂತಲೂ ಇದೆ. ತುಂಬಾ ಜೆಂಟ್ಲ್ಮ್ಯಾನ್. ಹಾ. ಆ ರೀತಿ ಮಾಹಿತಿ ಕೊಡೋದ್ರಿಂದ ನನಗೆಲ್ಲ ಈ ಫರ್ಟಿಲೈಸರ್ಗಳು ನಮ್ಮ ಮನೆ ಬಾಗಿಲಿಗೆ ಕಳಿಸ್ತಾರೆ. ಹ್ಮ್ ಹ್ಮ್. ನಾನು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ತಾರಂಗಿರೋದಿಲ್ಲ. ಸರ್ ನನಗೊಂದು ಸ್ವಲ್ಪ ಗೊಬ್ಬರ ಬೇಕು, ಆಯ್ತು ರೀ ನಿಮ್ಮ ಮನೆ ತೋಟದಾಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಅವ್ರು ಇಲ್ಲಿಗೆ ಕಳ್ಸ್ಕೊಡ್ತಾರೆ. ಇಲ್ಲಿಗೆ ಕಳಿಸ್ಕೊಡ್ತಾರೆ ಇಫ್ಕಾ ಕಂಪ್ನಿಯವರು. ಅದೊಂದು ಅಡ್ವಾಂಟೇಜ್ ಇದೆ ಹಾ, ನೋಡ್ರಿ. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ತರಕ್ಕಾಗಲ್ಲ. ಕಂಪ್ನಿಯಿಂದ ಡೈರೆಕ್ಟ್ ನನ್ನ ತೋಟಕ್ಕೆ ಬರುತ್ತಲ್ಲ, ಹಾ ಹಾ. ಯಾರಾದ್ರೂ ಅಲ್ಲಿ ಮಿಕ್ಸ್ ಮಾಡಿದ್ರಪ್ಪ, ಅವ್ರು ಮಾಡಿದ್ರಪ್ಪ, ಅದು ಇದು ಮಾಡಿದ್ರ ಅಂತ ಹೇಳೋದಕ್ಕೆ ಇಲ್ಲ. ಹಾ. ಅಂತ ಏರಿಯಾ ಮ್ಯಾನೇಜರ್ಗಳು ಎಲ್ಲ ಕಡೆಗೆ ಇರಬೇಕು ಸ್ಟೇಟ್ ತುಂಬಾ. ಆವಾಗ ಕಂಪ್ನಿನೂ ಉದ್ಧಾರ ಆಗುತ್ತೆ, ರೈತರು ಉದ್ಧಾರ ಆಗ್ತಾರೆ. ಆಮೇಲೆ ಯಾವ್ಯಾವ ಕಂಟೆಂಟು ಏನೇನು ಎಲ್ಲ ಕ್ಲೀನಾಗಿ ಹೇಳ್ತಾರೆ. 1,000 2,000 ರೂಪಾಯಿ ಇದ್ರು ಸಹಿತ ಬಂದ್ ತಗೋತಾರೆ ರೈತರು. ತಾಳ್ತಾರೆ. ಒಂದ್ ಸ್ವಲ್ಪ ರೀಸನಬಲ್ ರೇಟ್ ಕೊಡ್ತಾರೆ. ಒಂದ್ ಸ್ವಲ್ಪ ಕಂಪ್ನಿಗೆ ರೇಟ್ಗಿಂತ ಒಂದ್ ಸ್ವಲ್ಪ ಕಮ್ಮಿನೂ ಕೊಡ್ತಾರೆ. ಹಾ ಹಾ. ಒಂದ್ ಸ್ವಲ್ಪ ಕಮ್ಮಿ ಅಂದ್ರೆ ಒಂದ್ ಸ್ವಲ್ಪ ಒಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ಕೊಡ್ತಾರೆ. ಈಗ ಅದೇ ಒಂದು 1,000 ಚೀಲ ತಗೊಂಡ್ರೆ ಅದ್ರಾಗ 5 ರೂಪಾಯಿ ಕಡಿಮೆ ಆದ್ರೆ ಮತ್ತೆ ಇನ್ನೊಂದು ಇಷ್ಟು ಚೀಲ ಹೌದು ಬರ್ತದೆ. ಹೌದು ಹೌದು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ. ವೆರಿ ಗುಡ್ ಸಪೋರ್ಟಿಂಗ್. ಓಕೆ, ಹಾ, ತುಂಬಾ ಥ್ಯಾಂಕ್ ಯು. ಧನ್ಯವಾದ ಸರ್. ನೀವು ಬಂದಿದ್ದಕ್ಕೆ ನಾನು ಕೂಡ ನನ್ನ ಕೈಲಾದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅದು ನಮ್ಮ ರೈತ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕೊಳ್ತೀನಿ. ಅವರು ಕೂಡ ಇದೇ ರೀತಿ ತೋಟ ಮಾಡಿ ಸಂತೋಷವಾಗಿ ಇರಲಿ ಅಂತೇಳಿ ನಾನು ಬೇಡ್ಕೊಳ್ತೇನೆ. ಥ್ಯಾಂಕ್ ಯು. ಒಳ್ಳೆ ಮಾಹಿತಿಗೆ ನಮ್ಮ ಕಡೆಯಿಂದ ಹಾ, ಧನ್ಯವಾದ ಓಕೆ. ಸರ್. ಥ್ಯಾಂಕ್ ಯು ಸರ್. ನೀವು ಇದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ಲಿ.